ಭಾರತದ ಇತಿಹಾಸದಲ್ಲಿ ಸ್ವಾಭಿಮಾನ, ಧೈರ್ಯ ಮತ್ತು ಸ್ವಾತಂತ್ರ್ಯದ ಪ್ರತೀಕವಾಗಿ ಯುಗಯುಗಾಂತರಗಳಿಗೂ ಅಮರವಾಗಿ ನಿಂತಿರುವ ಹೆಸರು ರಾಜ ರಾಣಾ ಪ್ರತಾಪ ಸಿಂಹ. ಮೊಘಲ್ ಸಾಮ್ರಾಜ್ಯದ ಶಕ್ತಿ ಶಿಖರದಲ್ಲಿದ್ದ ಕಾಲದಲ್ಲೂ ಯಾರಿಗೂ ತಲೆಬಾಗದ ಒಬ್ಬ ಅಜೇಯ ರಾಜನ ಕಥೆ ಇದು. 1540ರ ಮೇ 9ರಂದು ಮೇವಾರ್ನ ರಾಜವಂಶದಲ್ಲಿ ಜನಿಸಿದ ರಾಣಾ ಪ್ರತಾಪ ಸಿಂಹ ಬಾಲ್ಯದಿಂದಲೇ ಶೌರ್ಯ ಮತ್ತು ಶಿಸ್ತುಗಳಲ್ಲಿ ಬೆಳೆದವರು. ತಂದೆ ರಾಣಾ ಉದಯ ಸಿಂಹರಿಂದ ರಾಜಧರ್ಮ, ಯುದ್ಧಕಲೆ ಮತ್ತು ದೇಶಭಕ್ತಿಯ ಪಾಠಗಳನ್ನು ಕಲಿತರು. ತಂದೆಯ ನಿಧನದ ನಂತರ ರಾಣಾ ಪ್ರತಾಪ ಸಿಂಹ ಮೇವಾರ್ನ ರಾಜರಾಗಿದರು. ಆ ಸಮಯದಲ್ಲಿ ಮೊಘಲ್ ಸಾಮ್ರಾಟ ಅಕ್ಬರ್ ಬಹುತೇಕ ರಾಜರನ್ನು ತನ್ನ ಅಧೀನಕ್ಕೆ ತಂದಿದ್ದನು. ಆದರೆ ರಾಣಾ ಪ್ರತಾಪ ಮಾತ್ರ ಸ್ವಾತಂತ್ರ್ಯವೇ ಜೀವನದ ಉಸಿರೆಂದು ನಂಬಿದವರು. ಅಕ್ಬರ್ನ ದೂತರು ಮೇವಾರ್ಗೆ ಬಂದು ಮೊಘಲ್ ಅಧೀನತೆಯನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದರು. ಆದರೆ ರಾಣಾ ಪ್ರತಾಪ ಸಿಂಹ ಸ್ಪಷ್ಟವಾಗಿ ಹೇಳಿದರು, ಮೇವಾರ್ ಸ್ವತಂತ್ರವೇ ಇರುತ್ತದೆ. ಈ ನಿರಾಕರಣೆಯೇ ಇತಿಹಾಸದ ಮಹಾಯುದ್ಧಕ್ಕೆ ಕಾರಣವಾಯಿತು. 1576ರಲ್ಲಿ ನಡೆದ ಹಲ್ದಿಘಾಟಿ ಯುದ್ಧ ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧ ಯುದ್ಧಗಳಲ್ಲಿ ಒಂದಾಗಿದೆ. ರಾಣಾ ಪ್ರತಾಪ ತಮ್ಮ ನಿಷ್ಠಾವಂತ ಕುದುರೆ ಚೇತಕ್ ಮೇಲೆ ಯುದ್ಧಭೂಮಿಗೆ ಧಾವಿಸಿದರು. ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಧೈರ್ಯದಲ್ಲಿ ಅಪಾರವಾಗಿದ್ದ ಮೇವಾರ್ ಸೇನೆ ವೀರತನದ ಪರಾಕಾಷ್ಠೆ ತೋರಿಸಿತು. ಚೇತಕ್ ಗಾಯಗೊಂಡರೂ ತಮ್ಮ ರಾಜನನ್ನು ಸುರಕ್ಷಿತವಾಗಿ ಕರೆದೊಯ್ದು ಇತಿಹಾಸದಲ್ಲಿ ಅಮರನಾಯಿತು. ಯುದ್ಧದ ನಂತರ ರಾಣಾ ಪ್ರತಾಪ ಸಿಂಹ ಅರಣ್ಯಗಳಲ್ಲಿ ಆಶ್ರಯ ಪಡೆದರು. ಭಿಲ್ ಜನಾಂಗದ ಸಹಾಯದಿಂದ ಗೆರಿಲ್ಲಾ ಯುದ್ಧ ತಂತ್ರ ಬಳಸಿ ಮೊಘಲ್ ಸೇನೆಗೆ ನಿರಂತರ ಸವಾಲು ಎಸೆದರು. ಕುಟುಂಬದೊಂದಿಗೆ ಅನ್ನವಿಲ್ಲದ ದಿನಗಳನ್ನು ಎದುರಿಸಿದರು. ಆದರೂ ಸ್ವಾಭಿಮಾನವನ್ನು ಎಂದಿಗೂ ತ್ಯಜಿಸಲಿಲ್ಲ. ನಿರಂತರ ಹೋರಾಟದಿಂದ ಮೇವಾರ್ನ ಹಲವು ಪ್ರದೇಶಗಳನ್ನು ಮರುಸ್ವಾಧೀನಪಡಿಸಿಕೊಂಡರು. ಚಿತ್ತೋರ್ ಹೊರತುಪಡಿಸಿ ಬಹುತೇಕ ಮೇವಾರ್ ಮತ್ತೆ ಸ್ವತಂತ್ರವಾಯಿತು. ಇದು ರಾಣಾ ಪ್ರತಾಪರ ಅಟಲ ಸಂಕಲ್ಪದ ಫಲಿತಾಂಶ. 1597ರಲ್ಲಿ ರಾಜ ರಾಣಾ ಪ್ರತಾಪ ಸಿಂಹ ಈ ಲೋಕವನ್ನು ತ್ಯಜಿಸಿದರು. ಆದರೆ ಅವರ ಧೈರ್ಯ, ತ್ಯಾಗ ಮತ್ತು ಸ್ವಾಭಿಮಾನ ಇಂದಿಗೂ ಕೋಟಿ ಕೋಟಿ ಜನರಿಗೆ ಪ್ರೇರಣೆ. ರಾಜ ರಾಣಾ ಪ್ರತಾಪ ಸಿಂಹ ಒಬ್ಬ ರಾಜ ಮಾತ್ರವಲ್ಲ, ಅವರು ಒಂದು ಆದರ್ಶ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಜೇಯ ಯೋಧ, ಮೇವಾರ್ನ ಸಿಂಹ ರಾಜ ರಾಣಾ ಪ್ರತಾಪ ಸಿಂಹ.